ಮಾಡ್ತಾ ಇರ್ತೀವಿ. ಪಟ್ಟಣ ಬಿಟ್ಟರೆ ಹೊರಗಡೆ ಹೋಗ್ತಿದ್ದಾಗ ಎಲ್ಲೇ ಹೆಜ್ಜೆ ಇಟ್ಟರು ಕೂಡ ಕಣ್ಣು ನೋಡಿದಷ್ಟು, ಕಣ್ಣು ದೂರದಷ್ಟು ಹಸಿರುಮಯ. ಬೆಟ್ಟದ ತುದಿಯಿಂದ ಬುಡದವರೆಗೆ ಒಂದು ಕಡೆಯೂ ಕೂಡ ಖಾಲಿ ಜಾಗ ಇಲ್ಲ. ಅದು ಕಲ್ಲು ಬಂಡೆ ಕಾಣಿಸ್ತಾ ಇರ್ಬೋದು, ಆ ಕಲ್ಲು ಬಂಡೆಯೂ ಕೂಡ ಗಿಡವನ್ನು ಬೆಳೆಸುವಂಥ ಕೆಲಸವನ್ನು ಅವರು ಮಾಡ್ಕೊಂಡು ಬಂದಿರುವಂತಹವರು. ಜೊತೆಗೆ ಅಲ್ಲಿ ನೀವು ಆಲ್ಪೈನ್ಸ್ ಪರ್ವತ ಶ್ರೇಣಿಗೆ ಹೋಗಿದಂತಹ ಸಂದರ್ಭದಲ್ಲಿ ಏನು ಕೆಲಸ ಮಾಡಿರೋ ಒಂದು ಸುರಂಗ ಮಾರ್ಗಗಳನ್ನು ತೆಗೆದಿದ್ದಾರೆ ಅವರು. ಆ ಡ್ಯಾಮನ್ನು ಕಟ್ಟಿದ್ದಾರೆ. ಅದು ಕುಬೆ ರೋಬೆ ಅಂತ ಹೇಳಿ ಒಂದು ಡ್ಯಾಮನ್ನು ಕಟ್ಟಿದ್ದಾರೆ. ಬಹಳ ಅದ್ಭುತವಾದಂತಹ ಸಾಧನೆಯನ್ನು ಮಾಡಿದ್ದಾರೆ. ಆ ಸುರಂಗ ಮಾರ್ಗ ಇರ್ಬೋದು, ಆ ಟ್ರ್ಯಾಲಿಗಳಿರ್ಬೋದು, ನಿಮಗೆ ಮತ್ತಿತರ ವ್ಯವಸ್ಥೆಗಳಿರ್ಬೋದು, ಆ ಬಸ್ಗಳನ್ನು ಓಡಿಸೋದಿರ್ಬೋದು, ಅಲ್ಲಿ ಒಂದೊಂದು ಕೂಡ ಅದ್ಭುತವಾಗಿ ಕಾಣುವಂಥ ಕೆಲಸ ಆಗಿತ್ತು. ಜೊತೆಗೆ ಜನರು ಕೂಡ ಅಷ್ಟೇ ಪ್ರಾಮಾಣಿಕವಾಗಿರುವಂತಹ, ಯಾರು ನಮ್ಮನ್ನು ಇದುವರೆಗೂ ನಮ್ಮ ಭಾರತದಲ್ಲಿ ನಮ್ಮನ್ನು ಒಂದು ರೀತಿಯಲ್ಲಿ ಏನೋ ನೋಡ್ತಾರೆ, ಆದರೆ ಇಲ್ಲಿ ಜಪಾನ್ನಲ್ಲಿ ಯಾರೋ ಒಬ್ಬರನ್ನು ನಮ್ಮನ್ನ ಒಂದು ಕೆಟ್ಟ ಭಾವನೆ ನೋಡೇ ಇಲ್ಲ. ಯಾರು ಅವ್ರ ಕೆಲಸ ಆಯಿತು, ಅವರಾಯಿತು. ಅದು ಅವರು ಇನ್ನು ಭಾಳ ಪ್ರೀತಿಯಿಂದ ಕಾಣ್ತಾರೆ. ಅವರು ಕೂಡ ನಮಸ್ಕಾರ ಅಂತ ಹೇಳ್ತಾರೆ. ಕೆಲವ್ರು ಕೇಳಿ ನಮ್ಮ ಬಟ್ಟೆ ಕೇಳಿ ಆಶ್ಚರ್ಯಪಟ್ಟು ಫೋಟೋ ತೆಗೆಸ್ಕೊತಾರೆ ಅವರು. ಆ ಒಂಥರ ಸಂಸ್ಕಾರ ಅವ್ರಿಗೆ ತುಂಬ ಇರುವಂಥದ್ದು.